ಬನ್ನಿ ಬಾಬಾ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಹೇಳ್ತೀನಿ. ಬನ್ನಿ ಬನ್ನಿ. ಚುನಾವಣೆ ಕೆಲವರೆಲ್ಲ ಹೇಳ್ತಾರೆ ಡಾಕ್ಟ್ರು ಚುನಾವಣೆಗೆ ಮೊಬೈಲ್ ಸೇವೆ ಮಾಡಿರೋದು ಹಾಗೆ ಕಂಟಿನ್ಯೂಷನ್. ಆದರೆ ಕೆಲವರು ಹೇಳ್ತಾರೆ ಸಾರ್ವಜನಿಕರ ಜೀವನಕ್ಕೆ ಸಾಗಬೇಕಾಗಿದೆ. ಈಗ ವೈದ್ಯ ವೃತ್ತಿಯಲ್ಲಿ ಕೆಲಸ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಅದಕ್ಕೆ ನೀವು ಅವರು ಜಯದೇವ ನಿರ್ದೇಶಕರಾಗಿ ರಿಟೈರ್ಡ್ ಆದಾಗ ಒಂದೆರಡೇ ದಿವಸ ಅಷ್ಟೇ, ಮೂರನೇ ದಿವಸದಿಂದಲೇ ತುಂಬ ಚೆನ್ನಾಗಿ ಏನು ಅಂದರೆ ಮಾಧ್ಯಮದಲ್ಲಿ ನಿಮ್ಮನ್ನು ರಾಜಕೀಯ ಕ್ಷೇತ್ರಕ್ಕೆ ಅವಶ್ಯಕತೆ ಇದೆ, ನೀವು ಬರಬೇಕು ಅಂತ ಹೇಳ್ತಿದ್ದಾರೆ. ಸರ್, ನೀವು ಖಂಡಿತ ಬರಬೇಕು. ಜಯದೇವದಲ್ಲಿದ್ದಾಗ ಬಡವರಿಗೆ ಒಂದು ಒಳ್ಳೆಯ ರೀತಿಯ ಚಿಕಿತ್ಸೆ ಕೊಟ್ಟಿದ್ದೀವಿ. ಅದೇ ರೀತಿ ಈಗ ಸಮಾಜಕ್ಕೂ ನಿಮಗೆ ಜನಸೇವೆ ಮಾಡಬೇಕು ಅನ್ನೋದು ನಮ್ಮದೆಲ್ಲ ಆಸೆ ಇದೆ ಅಂತ ದಿನ ಬರೋ ಫೋನ್ಗಳಲ್ಲಿ 80% ಜನ ಅವರನ್ನು ರಾಜಕೀಯ ಬನ್ನಿ ಅಂತ ಹೇಳ್ತಿದ್ರು ಹೊರತು ಬರಬೇಡಿ ಅಂತ ಯಾವುದೂ ಹೇಳ್ತಿದ್ರು. ಅದರಲ್ಲಿ ಹೇಳ್ತಿದ್ದು ಒಂದು 20% ಅಷ್ಟೇ. ಆ 80% ಬರಬೇಕು ಅಂತ ಹೇಳಿದ್ರು. ಒಂದು 20% ಈ ಥರ ಹೇಳ್ತೀನಿ, ಬೇಡ ಸರ್ ನೀವು ಹೆಸರು ಉಳಿಸ್ಕೊಳ್ಳಿ ಅಂತ ಹೇಳಿ ಹೇಳ್ತಿದ್ರು. ಈ ನಿಟ್ಟಿನಲ್ಲಿ ನಮಗೆ ಗೊತ್ತಿಲ್ಲದಲೇ BJP ವರಿಷ್ಠರು ಮತ್ತು ನಮ್ಮ ತಂದೆ ಕಟ್ಟಿದ JDS ಪಕ್ಷದ ಹಿರಿಯ ಮುಖಂಡರುಗಳೆಲ್ಲ ಸೇರಿ ಒಂದು ಸರ್ವೆ ಮಾಡಿಸಿ ಅವರೇ ಒಂದು ಒಪ್ಪಂದಕ್ಕೆ ಬಂದಿದ್ದರು. ಅದು ನಮ್ಮ ಅರಿವಿಗೆ ಬಂದಿರಲಿಲ್ಲ. ಡಾಕ್ಟ್ರನ್ನ ಒಂದು ಕ್ಷೇತ್ರದಲ್ಲಿ ಪ್ರತಿನಿಧಿಯಾಗಿ ಮಾಡಿ ರಾಷ್ಟ್ರ ಮಟ್ಟದಲ್ಲಿ ಅವರಿಗೆ ಒಂದು ಒಳ್ಳೆಯ ಅವಕಾಶ ಕೊಟ್ಟು ಹೇಗೆ ಜಯದೇವ ಹೃದ್ರೋಗ ಸಂಸ್ಥೆನ ಅವರು ನಿರ್ದೇಶಕರಾಗಿ ತಗೊಂಡಾಗ ಬರೀ ಬೆಂಗಳೂರಿಗಷ್ಟೇ ಸೀಮಿತವಾಗಿದ್ದನ್ನು ಮೈಸೂರಿನಲ್ಲೊಂದು ಶಾಖೆ ಮಾಡಿ, ಗುಲ್ಬರ್ಗದಲ್ಲೊಂದು ಮಾಡಿ, ಅಷ್ಟೇ ಅಲ್ಲ ಆ ಭಾಗದ ಜನಕ್ಕಲ್ದಲೇ ಹೊರದೇಶದಲ್ಲೂ ಸಹ ಪ್ರಪಂಚದಾದ್ಯಂತ ಒಂದು ಜಯದೇವ ಹೃದ್ರೋಗ ಸಂಸ್ಥೆ ಅನ್ನೋದೊಂದು ಹೆಸರುವಾಸಿ ಆದಂಗೆ ಮಾಡಿದ್ದಾರೆ. ಅದನ್ನೆಲ್ಲ ಪರಿಗಣಿಸಿನೇ ಇವರನ್ನು ರಾಜಕೀಯ ಕ್ಷೇತ್ರಕ್ಕೆ ತಂದು ಜನಸೇವೆನ ಅವರಿಂದ ಮಾಡಿಸ್ಬೇಕು ಅನ್ನೋದು, ರಾಷ್ಟ್ರಕ್ಕೆ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ವಿಶೇಷವಾದ ಬದಲಾವಣೆ ತರಬೇಕು ಅನ್ನೋ ಒಂದು ಕನಸಿನಿಂದನೇ ಇವರನ್ನು ರಾಜಕೀಯಕ್ಕೆ ತಂದಿದ್ದಾರೆ. ಮೊದಲು ನಮಗೂ ಆ ಕ್ಷೇತ್ರ ಬೇಡ, ರಾಜಕ್ಷೇತ್ರ ಅಂತ ಹೇಳಿ ನಾವೆಲ್ಲ ಯೋಚನೆ ಮಾಡ್ತಿದ್ವಿ. ಜನರ ಒತ್ತಾಯದ ಮೇರೆಗೆ ಮತ್ತು BJP JDS ವರಿಷ್ಠರ ಮೇರೆಗೆ ನಾವು ಒಪ್ಪಿ ಈ ಕ್ಷೇತ್ರಕ್ಕೆ ಬಂದಿದ್ದೀವಿ. ಈಗ ನಮಗೆ ಭಗವಂತನ ಕರುಣೆ ಇದ್ದರೆ ಡಾಕ್ಟ್ರಿಗೆ ಶಕ್ತಿ ಕೊಡಲಿ, ಜನರೆಲ್ಲ ಅವರಿಗೆ ಒಂದು ಶಕ್ತಿ ಕೊಟ್ಟು ದೇಶದಲ್ಲಿ ಒಂದು ಹೆಸರುವಾಸಿ ಹೆಸರಲ್ಲ ಜನರ ಸೇವೆ ಮಾಡೋಂಥ ಅವಕಾಶ ಸಿಗಲಿ ಅಂತ ಕೇಳ್ತೀವಿ. ಇಲ್ಲ, ಹೋಗಬೇಕು ಅಂತಿದ್ದೀನಿ, ಇನ್ನು ಹೋಗಿ ಬಂದಂಥ ಜನ ಏನಿದೆ ಅಂದರೆ ಅವರಿಗೆ ಎಲ್ಲರಿಗೂ ಒಲವಿದೆ, ಹೆಚ್ಚಿನ ಜನಕ್ಕೆ ಒಲವಿದೆ. ಇಲ್ಲಿ ಒಂದು ಬದಲಾವಣೆ ತರಬೇಕು ಅನ್ನೋದಿದೆ. ಅದು ಮತದಾನ ಆದಮೇಲೆ ಒಂದು ಬರ್ಬೋದು ಹೊರತು ಅದನ್ನು ನಾವು ಅಂದಾಜು ಮಾಡೋಕ್ಕೆ ಇದು ತುಂಬ ಬೇಗ ಅನ್ಸುತ್ತೆ. ಕೊನೆ ದಿನದ ತನಕ ತುಂಬ ಬದಲಾವಣೆಗಳು ಬರುತ್ತೆ ಅಂತ ನನ್ನ ಮನಸ್ಸಿನಲ್ಲಿ ಒಂದು ಭಾವನೆ. ಅದು ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅದನ್ನೇ ನಾನು ನಿಮ್ಗೆ ಹೇಳಿದ್ದೆ. ಈಗ ರಾಷ್ಟ್ರ ಮಟ್ಟದಲ್ಲಿ ಈ ಹಳ್ಳಿಗಾಡಿನಲ್ಲಿ ಒಂದೊಂದು ಆರೋಗ್ಯದ ಅಂದರೆ ಮೂಲ ಸೌಲಭ್ಯ ಅಂದರೆ ಬೇಸಿಕ್ ಹೆಲ್ತ್ ಸಿಗ ಹಾಗೆ ಮಾಡಬೇಕು ಅನ್ನೋದು ಅವರ ಕನಸಿದೆ. ಯಾರಿಗೂ ಸರ್ಕಾರದ ಕನಸಿದೆ. ಅದು ಸಾಕಾರ ಆಗಬೇಕು ಅನ್ನೋದು ನನ್ನಲ್ಲೂ ಇದೆ.